ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಇದು ಬಿಡದಿ ಟೌನ್ಶಿಪ್ ಭೂ ಸ್ವಾಧೀನವನ್ನ ವಿರೋಧ ಮಾಡಿ ಪ್ರತಿಭಟನೆ ನಡೆಸ್ತಾ ಇದ್ದಂತಹ ಒಂದು ರೈತರೇನಿದ್ದಾರೆ ಅವ್ರ ಮೇಲೆ ಲಾಠಿ ಚಾರ್ಜ್ ನಡೆಸಿರೋದನ್ನ ಇದೀಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಖಂಡಿಸಿದ್ದಾರೆ. ಈ ಒಂದು ಕುರಿತಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಮೆಸೇಜ್ ಅನ್ನ ಕೂಡ ಹಂಚಿಕೊಂಡಿದ್ದಾರೆ. ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಆರ್ ಅಶೋಕ್ ಅವರು. ಭೂ ಸ್ವಾಧೀನ ವಿರೋಧ ಮಾಡಿದ್ರೆ ಲಾಠಿ ಏಟು ಗ್ಯಾರಂಟಿ. ಇದು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಒಂದು 6ನೇ ಗ್ಯಾರಂಟಿ. ಕರ್ನಾಟಕದಲ್ಲಿ ಈ ಒಂದು ಲಜ್ಜೆಗೆಟ್ಟ ಸರ್ಕಾರ ಏನಿದೆ, ಇದು ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಹ ಅನ್ನದಾತನಿಗೆ ನೆಮ್ಮದಿನೇ ಇಲ್ಲ. ರೈತರ ಹೊಟ್ಟೆಗೆ ಹೊಡೆದು ಅವರ ಫಲವತ್ತಾದಂತಹ ಭೂಮಿಯನ್ನ ಕಿತ್ಕೊಳ್ಳೋದಕ್ಕೆ ಹೊರಟಿರುವಂತಹ ಈ ಒಂದು ದರಿದ್ರ ಸರ್ಕಾರ ಏನಿದೆ, ತಾನು ಮಾಡಿದಂತಹ ಅನ್ಯಾಯವನ್ನ ಪ್ರಶ್ನೆ ಮಾಡಿದಂತಹ ಅಮಾಯಕ ರೈತರ ಮೇಲೆ, ಹಾಗೆ ಮಹಿಳಾ ಹೋರಾಟಗಾರರ ಮೇಲೆ ಪೊಲೀಸರನ್ನ ಛೂ ಬಿಟ್ಟು ಅಮಾನವೀಯವಾಗಿ ಲಾಠಿ ಪ್ರಹಾರವನ್ನ ನಡೆಸಿದೆ. ಆನೇಕಲ್ನಲ್ಲಿ ನಡೆದದ್ದು ಕೇವಲ ಲಾಠಿ ಪ್ರಹಾರ ಅಲ್ಲ, ಅದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಸರ್ಜಾಪುರ ಹೋಬಳಿಯ 11 ಹಳ್ಳಿಗಳ ರೈತರು ತಮ್ಮ ಭೂಮಿಯನ್ನ ಉಳಿಸ್ಕೋಬೇಕು ಅಂತ ಹೇಳಿ ಕಳೆದ ಒಂದು 400 ದಿನಗಳಿಂದ ಶಾಂತಿಯುತವಾಗಿ ಹೋರಾಟವನ್ನ ಮಾಡ್ತಾ ಇದ್ರು ಸಹ ಈ ಒಂದು ಅಹಂಕಾರಿ ಸರ್ಕಾರಕ್ಕೆ ಕಾಣಿಸ್ತಾ ಇಲ್ವಾ? ಬುಧವಾರ KIADB ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ದಂತಹ 600ಕ್ಕೂ ಹೆಚ್ಚು ರೈತರನ್ನ ಮಡಿವಾಳ ಚೆಕ್ ಪೋಸ್ಟ್ ಬಳಿ ತಡೆದಿದ್ದಾರೆ. ಬಲವಂತವಾಗಿ ವಶಕ್ಕೆ ಪಡೆಯೋದಕ್ಕೆ ಮುಂದಾದಾಗ ಪೊಲೀಸರು ಒಂದು ದೌರ್ಜನ್ಯವನ್ನ ನಡೆಸಿದ್ದಾರೆ. ಆ ದೌರ್ಜನ್ಯವನ್ನ ನಾನು ಖಂಡಿಸ್ತೀನಿ. ಈ ಒಂದು ದೌರ್ಜನ್ಯದ 10ಕ್ಕೂ ಹೆಚ್ಚು ಮಂದಿ, ಈ ಒಂದು ದೌರ್ಜನ್ಯ ಏನಿದೆ, ಈ ದೌರ್ಜನ್ಯದಿಂದ ಎಷ್ಟು ಒಂದು ರೈತರಿಗೆ ಏನೇನೆಲ್ಲ ಆಗಿದೆ ಗೊತ್ತಾ? 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ, 20ಕ್ಕೂ ಹೆಚ್ಚು ಜನ ಆಸ್ಪತ್ರೆ ಸೇರ್ಕೊಂಡಿದ್ದಾರೆ. ಈ ಒಂದು ನಮ್ಮ ಹೆಣ್ಮಕ್ಳನ್ನ, ವೃದ್ಧ ತಾಯಂದಿರನ್ನ ರಸ್ತೆಯಲ್ಲಿ ಎಳ್ದಾಡಿದ್ದು ಒಂದು ಅಮಾನವೀಯವಾಗಿ ಹೊಡೆದಿದ್ದಾರೆ. ಆ ಒಂದು ಪೊಲೀಸರೇನಿದ್ದಾರೆ, ಹಿಂದೆ ಮುಂದೆ ನೋಡಿಲ್ಲ, ಹೆಣ್ಮಕ್ಳು ಅಂತ ನೋಡಿಲ್ಲ, ವಯಸ್ಸಾದವರು ಅಂತ ನೋಡಿಲ್ಲ, ಹಂಗೆ ಹೊಡೆದಿದ್ದಾರೆ. ರೈತ ದೇವರಾಜು ಅವರಿಗೆ ಹೃದಯ ಸಂಬಂಧಿ ಸಮಸ್ಯೆ ಕಾಣಿಸ್ಕೊಂಡು ಪ್ರಜ್ಞೆ ತಪ್ಪಿ ಬಿದ್ದರೂ ಸಹ ಅವರಿಗೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸದಷ್ಟು ಈ ಸರ್ಕಾರದ ಹೃದಯ ಕಲ್ಲಾಗಿದೆ ನೋಡಿ. ಖಾಸಗಿ ವಾಹನದಲ್ಲಿ ಕರೆದೊಯ್ಯಬೇಕಾದಂತಹ ಪರಿಸ್ಥಿತಿ ತಂದಿಟ್ಟಂತಹ ನಿಮ್ಮ ಆಡಳಿತಕ್ಕೆ ನನ್ನ ಧಿಕ್ಕಾರ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ನಿಮ್ಮ ಈ ಒಂದು ದೌರ್ಜನ್ಯದ ಗ್ಯಾರಂಟಿಗೆ ಉತ್ತರ ಕೊಡಿ. ನೀವು ಸ್ಮಾರ್ಟ್ ಸಿಟಿ ನಿರ್ಮಾಣದ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ರೈತರ ಫಲವತ್ತಾದಂತಹ ಜಮೀನನ್ನ ದಾರಿ ಎರೆಯೋದಕ್ಕೆ ಯಾರಿಂದ ನೀವು ಕಮಿಷನ್ ಅನ್ನ ತಗೊಂಡಿದ್ದೀರಿ? ಗ್ಯಾರಂಟಿ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರಿ. ಈಗ ಹಗಲು ರಾತ್ರಿ ಕಷ್ಟಪಟ್ಟು ಅನ್ನ ಕೊಡುವಂತಹ ರೈತರ ಮೇಲೆ ಬೂಟ್ಗಾಲ್ನಿಂದ ತುಳಿಯೋದು, ಲಾಠಿಯಿಂದ ಬಡಿಯೋದು, ನೀವು ಕೊಡ್ತಿರುವಂತಹ ಇದೊಂದು 6ನೇ ಗ್ಯಾರಂಟಿನ ಇದು ಅಂತ ಕೇಳಿದ್ದಾರೆ. ಹಾಗೆ 400 ದಿನಗಳಿಂದ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಸಹ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗ್ಲಿ ಯಾರು ಸಹ ಒಂದು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಸಮಸ್ಯೆ ಏನಾಗಿದೆ ಅಂತ ರೈತರನ್ನ ಕೇಳಿ ಆ ಸಮಸ್ಯೆಯನ್ನ ಬಗೆಹರಿಸಿದಷ್ಟು ಸಹ ನೀವು ಸೊಕ್ಕಿನಿಂದ ಬೀಗ್ತಾ ಇದ್ದೀರಲ್ಲ, ಇದು ಸರಿನಾ? ರೈತರ ಮೇಲಿನ ಈ ಒಂದು ದೌರ್ಜನ್ಯವನ್ನ ತಕ್ಷಣ ನೀವು ನಿಲ್ಲಿಸಬೇಕು. ಆನೇಕಲ್ನ ಸರ್ಜಾಪುರ ಭಾಗದ ರೈತರ ಫಲವತ್ತಾದ ಭೂಮಿಯನ್ನ ಬಲವಂತವಾಗಿ ಕಿತ್ಕೊಳ್ಳುವಂತಹ ಒಂದು ಈ ಕೆಲಸ ಏನಿದೆ, ಈ ಕೆಲಸವನ್ನ ದಯವಿಟ್ಟು ಕೈ ಬಿಟ್ಬಿಡಿ. ಅಮಾಯಕ ರೈತರ ಮೇಲೆ ಅಮಾನವೀಯವಾಗಿ ಲಾಠಿ ಏಟನ್ನು ಕೊಟ್ಟು, ಹಾಗೆ ಅದಕ್ಕೆ ಆದೇಶವನ್ನ, ಲಾಠಿ ಏಟು ಹೊಡೀರಿ ಅಂತ ಹೇಳ್ಬಿಟ್ಟು ಒಂದು ಆದೇಶವನ್ನ ಕೊಟ್ಟಂತಹ ಅಧಿಕಾರಿಗಳ ವಿರುದ್ಧ ನೀವು ಕಠಿಣವಾದಂತಹ ಒಂದು ಕ್ರಮವನ್ನ ಜರುಗಿಸಬೇಕು. ಗಾಯಗೊಂಡಂತಹ ಹಾಗೆ ಅನಾರೋಗ್ಯಕ್ಕೆ ಒಳಗಾದಂತಹ ಪ್ರತಿಭಟನಾಕಾರರಿಗೆ ಸರ್ಕಾರನೇ ಸಂಪೂರ್ಣವಾದಂತಹ ವೈದ್ಯಕೀಯ ಖರ್ಚೇನಿದೆ, ಹಾಗೆ ಅವರಿಗೆ ಒಂದು ಸೂಕ್ತವಾದಂತಹ ಪರಿಹಾರ ಏನಿದೆ ಅದನ್ನು ಸಹ ಕೊಡಲೇಬೇಕು. ಅನ್ನ ಕೊಡುವಂತಹ ರೈತನ ಕಣ್ಣೀರು, ಹಾಗೆ ಅವನ ಒಂದು ರಕ್ತ ಬಿದ್ದಿರುತ್ತಲ್ಲ ಭೂಮಿಗೆ, ನೀವು ಹೊಡಿಬೇಕಾದ್ರೆ ಆ ಒಂದು ರೈತನ ರಕ್ತ ಇರುತ್ತಲ್ಲ, ಅದೊಂದು ಈ ನೆಲದ ಮೇಲೆ ಬಿದ್ದಾಗ ನಿಮ್ಮ ಇಡೀ ಸರ್ಕಾರ ಸರ್ವನಾಶ ಆಗೋದಂತೂ ಗ್ಯಾರಂಟಿ ಯೋಜನೆಗಳ ಇದೊಂದು ಕೊಟ್ಟಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ವನಾಶ ಆಗೋದು ಕೂಡ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಆರ್ ಅಶೋಕ್ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಒಂದು ರೈತ ವಿರೋಧಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ದೌರ್ಜನ್ಯದ ವಿರುದ್ಧ ಬಿಜೆಪಿ ನೊಂದ ರೈತರ ಪರವಾಗಿ ಬೀದಿಗಿಳಿದು ಉಗ್ರ ಹೋರಾಟವನ್ನ ನಡೆಸ್ತಾ ಇದೆ. ಬಿಜೆಪಿ ಏನಿದೆ ಉಗ್ರ ಹೋರಾಟವನ್ನ ನಡೆಸುತ್ತೆ. ಅಧಿಕಾರದ ಮದ ಇಳಿಸುವಂತಹ ದಿನ ತುಂಬಾ ದೂರ ಇಲ್ಲ. ನಿಮ್ಗೆ ಇದೊಂದು
ಒಂದು ಎಚ್ಚರಿಕೆ, ದೊಡ್ಡ ಎಚ್ಚರಿಕೆ ಅಂತಲೇ ತಿಳ್ಕೊಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.